ನಮಸ್ಕಾರ. ನಾನು ಗೆಲುವೆ ನಮ್ಮ ಗುರಿ. ಇವತ್ತಿನ ಈ ಒಂದು ಮಾಹಿತಿಯಲ್ಲಿ ಪ್ರತಿಯೊಬ್ಬ ಪೋಷಕರಿಗೂ ಕೂಡ ವಿಶೇಷವಾಗಿ ಹೆಣ್ಣು ಮಕ್ಕಳಿರುವಂಥ ತಂದೆ ತಾಯಿಗಳು ಎಲ್ಲರೂ ನೋಡಲೇಬೇಕಾಗಿರತಕ್ಕಂಥ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಆದರೆ ಈ ಒಂದು ಮಾಹಿತಿಯನ್ನು ಕೇಳಿದ ತಕ್ಷಣ ಈ ಮಾಹಿತಿಯ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮಾಡಿ ನಮಗೆ. ಇಲ್ಲಿ ಏನಂದ್ರೆ ಮಗಳು ಹುಟ್ಟಿದ ತಕ್ಷಣ ಅವಳು ಓದುವಂಥ ಒಂದು ಶಿಕ್ಷಣದ ಖರ್ಚಾಗಿರಬಹುದು, ಆಮೇಲೆ ಅವಳ ಒಂದು ಮದುವೆಯ ಖರ್ಚಾಗಿರಬಹುದು. ನಿಮ್ಮಲ್ಲಿ ಯಾವುದೇ ಒಂದು ಪೋಷಕರಲ್ಲಿ ಇದಕ್ಕಿರುವಂಥ ಒಂದು ಚಿಂತೆ ನಿಮ್ಮೆಲ್ಲ ಪೋಷಕರಲ್ಲಿ ಇದ್ರೂ ಕೂಡ ನಾನು ಹೇಳುವಂಥ ಮಾಹಿತಿಯನ್ನು ಸಂಪೂರ್ಣವಾಗಿ ಕೇಳಿ. ಇವತ್ತಿನ ಈ ಒಂದು ಕಾಲದಲ್ಲಿ ಮದುವೆ ಮಾಡುವುದು ಅಂದರೆ ಲಕ್ಷಾಂತರ ರೂಪಾಯಿ ಖರ್ಚು. ಆದರೆ ಸರ್ಕಾರವೇ ನಿಮ್ಮ ಒಂದು ಮಗಳ ಭವಿಷ್ಯಕ್ಕಾಗಿ ಹಣವನ್ನು ಕೊಡ್ತಾ ಇದೆ ಅಂದರೆ ನಂಬ್ತೀರಾ ನೀವು? ಇದು ಹೆಂಗೆ ಸಾಧ್ಯ ಅಂತ ಹೇಳಿ ನೀವು ನಮಗೆ ಒಂದು ಕಮೆಂಟ್ ಹಾಕಬಹುದು. ನಾನು ವಿಡಿಯೋ ಸ್ಕಿಪ್ ಮಾಡಲಾರದೆ ಪೂರ್ತಿಯಾಗಿ ನೋಡಿ. ಏಕೆಂದರೆ ಈ ಒಂದು ಮಾಹಿತಿಯ ಬಗ್ಗೆ ನಿಮಗೆ ನಾನು ಸಂಪೂರ್ಣವಾಗಿರತಕ್ಕಂಥ ಒಂದು ಪರಿಚಯವನ್ನು ಮಾಡಿಕೊಡ್ತೀನಿ. ಅದು ಏನಂದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ ಅಂದ್ರೆ ಏನು, ಇದ್ರ ಒಂದು ಪ್ರಯೋಜನವನ್ನು ಯಾವ ರೀತಿಯಾಗಿ ಪಡ್ಕೊಳ್ಬೇಕಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಒಂದು ಮಾಹಿತಿಯನ್ನು ಕೂಡ ನಾನು ಕೊಟ್ಟಿದ್ದೀನಿ. ಆದರೆ ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಹರಾಗ್ತೀರಿ, ಎಷ್ಟು ಹಣ ಕಟ್ಟಬೇಕು, ಕೊನೆಗೂ ನಿಮಗೆ ಕೋಟಿ ರೂಪಾಯಿ ಸಿಗುವುದು ಹೇಗೆ, ಇದೆಲ್ಲದರ ಒಂದು ಲೆಕ್ಕ ಹಾಕಿ ನಿಮಗೆ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಒಂದು ಯೋಜನೆ ಅಂದ್ರೆ ಏನು, ವಾಟ್ ಈಸ್ ದ ಸುಕನ್ಯಾ ಸಮೃದ್ಧಿ ಸ್ಕೀಮ್. ಇದು ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಬೇಟಿ ಬಚಾವೋ ಬೇಟಿ ಪಡಾವೋ ಎನ್ನುವಂತ ಒಂದು ಅಭಿಯಾನದ ಅಡಿಯಲ್ಲಿ ತಂದಿರತಕ್ಕಂಥ ಈ ಒಂದು ಯೋಜನೆ. ಆದರೆ ಈ ಒಂದು ಯೋಜನೆಯ ಸುರಕ್ಷತೆ ಹೇಗೆಂದ್ರೆ, ಇದು ನಿಮ್ಮ ಹತ್ತಿರದಲ್ಲಿ ಇರತಕ್ಕಂಥ ಪೋಸ್ಟ್ ಆಫೀಸ್ ಆಗಿರಬಹುದು, ಇಲ್ಲಂದ್ರೆ ಯಾವುದೇ ಒಂದು ಸರ್ಕಾರಿ ಬ್ಯಾಂಕುಗಳಲ್ಲಿ ಹೋಗಿ ನೀವು ಕಟ್ಟಬೇಕಾಗಿರತಕ್ಕಂಥ ಒಂದು ಹಣಕ್ಕೆ ಪೂರ್ಣವಾದಂಥ ಒಂದು ಗ್ಯಾರಂಟಿ ಇದೆ. ಯಾಕೆಂದ್ರೆ ಇದಕ್ಕೆ ಯಾವುದೇ ರೀತಿಯಾಗಿ ಖಾಸಗಿ ಕಂಪನಿಗಳ ತರ ಮೋಸ ಹೋಗುವಂತದ್ದು ಈ ಒಂದು ಯೋಜನೆಯಲ್ಲಿ ಇಲ್ಲ. ಯಾಕೆಂದ್ರೆ ಯಾವುದೇ ಒಂದು ರೀತಿ ನಿಮ್ಮ ಮನೆಯಲ್ಲಿ ಒಂದು ಹೆಣ್ಣು ಮಗಳಿದ್ರೆ ನಮಗೆ ಕಮೆಂಟ್ ಮಾಡಿ. ಅದರ ಜೊತೆಗೇನೆ ನಿಮ್ಮ ಮಗಳಿಗೆ ಇರುವಂತ ಒಂದು ವಯಸ್ಸು ಎಷ್ಟಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಆ ಒಂದು ಮಗುವಿಗೆ ಇರಬೇಕಾಗಿರತಕ್ಕಂಥ ವಯಸ್ಸು, ಆ ಮಗುವಿಗೆ 10 ವರ್ಷ ತುಂಬುವುದರ ಒಳಗೆ ನೀವು ಈ ಒಂದು ಸುಕನ್ಯಾ ಸಮೃದ್ಧಿ ಖಾತೆಯನ್ನು ಮಾಡಿಸಬೇಕು. ಆ ಮಗುವಿಗೆ 10 ವರ್ಷ ದಾಟಿದ ನಂತರ ಈ ಒಂದು ಯೋಜನೆಗೆ ಸೇರ್ಲಿಕ್ಕೆ ಬರುವುದಿಲ್ಲ. ಇಲ್ಲಿ ಈ ಒಂದು ಸುಕನ್ಯಾ ಸಮೃದ್ಧಿ ಖಾತೆಯನ್ನು ತೆರೆಯಬೇಕಾದ್ರೆ ಬೇಕಾಗಿರತಕ್ಕಂಥ ದಾಖಲೆಗಳೇನು, ಒಂದನೇದಾಗಿ ಆ ಒಂದು ಮಗುವಿನ ದಾಖಲೆ ಅಂದ್ರೆ ಜನನ ಪ್ರಮಾಣ ಪತ್ರ, ಬರ್ತ್ ಸರ್ಟಿಫಿಕೇಟ್ ಹೌದಾ. ಆನಂತರ ಎರಡನೇದಾಗಿ ಪೋಷಕರ ದಾಖಲೆ, ತಂದೆ ತಾಯಿಯ ಆಧಾರ್ ಕಾರ್ಡ್ ಬೇಕು, ಆಮೇಲೆ ಪ್ಯಾನ್ ಕಾರ್ಡ್ ಬೇಕು, ಅದರಂತೆಯೇ ಅಡ್ರೆಸ್ ಪ್ರೂಫ್ನು ಕೂಡ ಬೇಕು. ಇದರ ಜೊತೆಗೇನೆ ಒಂದು ಫೋಟೋ ಅಂದ್ರೆ ಒಂದು ಭಾವಚಿತ್ರ ಬೇಕು. ಆ ಮಗು ಮತ್ತು ಪೋಷಕರು ಸೇರಿ ಇರುವಂತ ಒಂದು ಪಾಸ್ಪೋರ್ಟ್ ಅಳತೆಯ ಫೋಟೋ ಬೇಕು. ಈ ಒಂದು ಖಾತೆ ಎಲ್ಲಿ ತೆರೆಯಬೇಕು, ನಿಮ್ಮ ಹತ್ತಿರದಲ್ಲಿರುವಂತ ಯಾವುದೇ ಒಂದು ಪೋಸ್ಟ್ ಆಫೀಸ್ ಆಗಿರಬಹುದು, ಇಲ್ಲಾಂದ್ರೆ SBI ಬ್ಯಾಂಕ್ ಆಗಿರಬಹುದು, ಅಥವಾ ಕೆನರಾ ಬ್ಯಾಂಕ್ ಆಗಿರಬಹುದು, ಯಾವುದೇ ಒಂದು ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಹೋಗಿ ಸುಕನ್ಯಾ ಸಮೃದ್ಧಿಯ ಒಂದು ಫಾರ್ಮ್ ಅನ್ನು ಕೇಳಿ. ಇದ್ರ ಬಗ್ಗೆ ಲೆಕ್ಕಾಚಾರದ ಒಂದು ಮಾಹಿತಿಯನ್ನು ಕೂಡ ಕೊಡ್ತೀನಿ ನಿಮಗೆ. ವಿಡಿಯೋ ಇಲ್ಲಿ ಸ್ಕಿಪ್ ಮಾಡಬೇಡಿ. ಹಣದ ಪಾವತಿ ಮತ್ತು ಅದರ ಒಂದು ಅವಧಿಯನ್ನು ಕೂಡ ತಿಳಿಸ್ತೀನಿ ನಿಮಗೆ. ಅಂದ್ರೆ ಇನ್ವೆಸ್ಟ್ಮೆಂಟ್ ಅವರ್ ಡ್ಯೂರೇಷನ್. ಇಲ್ಲಿ ನಾನು ಹೇಳಬೇಕಾಗಿದ್ದು ಕನಿಷ್ಠ ಮತ್ತು ಗರಿಷ್ಠ ವರ್ಷಕ್ಕೆ. ಅಂದ್ರೆ ವರ್ಷಕ್ಕೆ ಬರೀ ಕೇವಲ 250 ರೂಪಾಯಿಯಿಂದ 1,50,000 ರೂಪಾಯಿವರೆಗೆ ಈ ಒಂದು ಯೋಜನೆಯಲ್ಲಿ ಕಟ್ಟಬಹುದು. ಆದರೆ ನಿಮ್ಮೆಲ್ಲರಿಗೂ ಕೂಡ ಒಂದು ನೆನಪಿರಲಿ, ಈ ಒಂದು ಖಾತೆಯನ್ನು ತೆರೆದ ನಂತರ ಇನ್ನು ಕೊನೆಗೆ ಉಳಿದಿರತಕ್ಕಂಥ 6 ವರ್ಷ ಏನಾದರೂ ನೀವು ಈ ಒಂದು ಹಣವನ್ನು ಕಟ್ತಾ ಹೋದ್ರೆ ನಿಮಗೆ ಬಡ್ಡಿ ಮೇಲೆ ಬಡ್ಡಿ ಸಿಗುತ್ತೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತ ಒಂದು ಲೆಕ್ಕಾಚಾರದ ಬಗ್ಗೆ ಹೇಳಬೇಕಾದ್ರೆ ಅಂದ್ರೆ ಆಲ್ಮೋಸ್ಟ್ ಆಗಿ ನಾವು ಇದನ್ನ ದ ಪವರ್ ಆಫ್ ಕಂಪೌಂಡಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಲೆಕ್ಕಾಚಾರದ ಜಾದು. ಇಲ್ಲಿ ಮೇಲ್ಗಡೆ ತೋರಿಸ್ತಾ ಇದೆ ನೋಡಿ, ಎಲ್ಲರೂ ವೀಕ್ಷಣೆ ಮಾಡಬಹುದು. ಬಿಕಾಸ್ ಹೇಳಬೇಕಾದ್ರೆ ನೀವು ಪ್ರತಿ ತಿಂಗಳನ್ನು ಕೂಡ 1,000 ರೂಪಾಯಿ ಕಟ್ಟಿದ್ರೆ ಅಂದ್ರೆ ದಿನಕ್ಕೆ 33 ರೂಪಾಯಿ. ನೀವು ಕೇವಲ ಬರೀ ಕಟ್ಟುವಂತ ಮೊತ್ತ 1,80,000 ರೂಪಾಯಿ ಆದರೆ ವಾಪಸ್ಸು ನಿಮಗೆ 5,50,000 ರೂಪಾಯಿ ಸಿಗೋದು. ಯಾಕಂದ್ರೆ ಇಲ್ಲಿ ಇನ್ನೊಂದು ಉದಾಹರಣೆ ಕೊಡ್ತೀನಿ ಕೇಳಿ. ನೀವು ಪ್ರತಿ ತಿಂಗಳನ್ನು ಕೂಡ 5,000 ರೂಪಾಯಿ ಒಂದು ಹಣವನ್ನು ಉಳಿಸಿದ್ರೆ ದಿನಕ್ಕೆ 166 ರೂಪಾಯಿ. ಅಂದ್ರೆ ನೀವು ಕಟ್ಟುವಂತ ಮೊತ್ತ ಬರೀ ಕೇವಲ 9 ಲಕ್ಷ ರೂಪಾಯಿ ಮಾತ್ರ. ಆದ್ರೆ ನಿಮ್ಮ ಮಗಳಿಗೆ 21 ವರ್ಷ ಆದ ನಂತರ ಅವಾಗ ಕೈಗೆ ಸಿಗುವಂತ ಮೊತ್ತ ಎಷ್ಟಪ್ಪ ಅಂದ್ರೆ 27 ಲಕ್ಷ ರೂಪಾಯಿ. ಇದರಲ್ಲಿ ನಿಮಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ನೀವು ವರ್ಷಕ್ಕೆ 1,50,000 ರೂಪಾಯಿ ಕಟ್ಟಿದ್ರೆ ನಿಮ್ಮ ಮಗಳ ಮದುವೆಯ ಸಂದರ್ಭದಲ್ಲಿ ಸಿಗುವಂತ ಮೊತ್ತ 70 ಲಕ್ಷಕ್ಕಿಂತ ಹೆಚ್ಚಿನ ಒಂದು ಹಣ ಸಿಗುತ್ತೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಒಂದು ರೀತಿ ಬಡ್ಡಿಯ ದರವನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡಬಹುದು. ಈಗಿರುವಂತ ಬಡ್ಡಿಯ ಲೆಕ್ಕಾಚಾರದ ಬಗ್ಗೆ ಹೇಳಬೇಕಾದ್ರೆ 8.2% ರಷ್ಟು. ಇದು ಬೇರೆ ಎಲ್ಲ ಯೋಜನೆಗಳಿಗಿಂತ ತುಂಬಾ ಜಾಸ್ತಿ ಪ್ರಮಾಣದಲ್ಲಿರುವಂತದ್ದು ಇದು. ಯಾಕಂದ್ರೆ ಈ ಒಂದು ಯೋಜನೆಗೆ ಇರುವಂತಹ ನಿಯಮಗಳೇನು, ಆನಂತರ ಈ ಒಂದು ಹಣವನ್ನು ಪಡ್ಕೊಳ್ಳೋದು ಹೇಗೆ, ನಿಮ್ಮ ಮಗಳ ಶಿಕ್ಷಣಕ್ಕೆ ಅಂದ್ರೆ ಮಗಳಿಗೆ 18 ವರ್ಷ ಆದ ನಂತರ ಅಂದ್ರೆ 10ನೇ ಕ್ಲಾಸ್ ಮುಗಿದ ಮೇಲೆ ಅವಳು ಓದುವಂತ ಒಂದು ಶಿಕ್ಷಣದ ಸಲುವಾಗಿ ಆ ಒಂದು ಖಾತೆಯಲ್ಲಿರುವಂತಹ ಹಣದಲ್ಲಿ ಕನಿಷ್ಠ 50% ನಷ್ಟು ಹಣವನ್ನ ನೀವು ಮೊದಲಿಗೆ ನೀವು ವಿತ್ಡ್ರಾ ಮಾಡಬಹುದು. ನಿಮ್ಮ ಮಗಳಿಗೆ ಇರುವಂತಹ ಒಂದು ವಯಸ್ಸನ್ನ ನಮಗೆ ಕಮೆಂಟ್ ಮಾಡಿ. ನನ್ನ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ದಯವಿಟ್ಟು ಎಲ್ಲರೂ ಗೆಲುವೆ ನಮ್ಮ ಗುರಿ ಚಾನಲ್ಗೆ ಬೆಂಬಲಿಸಿ. ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಧನ್ಯವಾದ.